ವಯಸ್ಸಿನ ಪ್ರಕಾರ ತಿಂಗಳಿಗೆ ಎಷ್ಟು ಬಾರಿ ಲೈಂಗಿಕ ಸಂಪರ್ಕ ಹೊಂದಬೇಕು? ಶಾರೀರಿಕ ಸಂಬಂಧ ಕುರಿತ ವಿಷಯಗಳನ್ನು ಒಂದು ರೀತಿ ಸಂಕೋಚ ಹಾಗೂ ಅನುಮಾನದಿಂದಲೇ ನೋಡಲಾಗುತ್ತದೆ. ಈ ಕುರಿತು ಗೊಂದಲಗಳಿದ್ದರೂ ಮುಕ್ತವಾಗಿ ಮಾತನಾಡಲು ಇಂದಿಗೂ ಜನರು ಹಿಂದೇಟು ಹಾಕುತ್ತಾರೆ. ಸ್ವತಃ ತಮ್ಮ ಸಂಗಾತಿ ಜೊತೆಯಲ್ಲಿಯೂ ಚರ್ಚಿಸಲು ಸಂಕೋಚಪಡ್ತಾರೆ. ಸೆಕ್ಸ್ ಜೀವನದ ಸಂಬಂಧ ಇಂಡಿಯಾನಾ ಯೂನಿವರ್ಸಿಟಿಯ ಕೆನ್ಸ್ ಸಂಸ್ಥೆಯ ಸಂಶೋಧನಾ ವರದಿ ಬಹಿರಂಗಗೊಂಡಿದೆ. ಈ ವರದಿಯಲ್ಲಿ ಬೇರೆ ಬೇರೆ ವಯಸ್ಸಿನ ಜನರು ತಿಂಗಳಿಗೆ ಎಷ್ಟು ಬಾರಿ ದೈಹಿಕ ಸಂಪರ್ಕ ಬೆಳೆಸಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಲಾಗಿದೆ. ಇದರ ಜೊತೆ ವರದಿಯಲ್ಲಿ ಹಲವು ಅಚ್ಚರಿಯ ವಿಷಯಗಳ ಬಗ್ಗೆ ತಿಳಿಸಲಾಗಿದೆ. ಜನರೇಷನ್ಸ್ ಲೈಂಗಿಕ ಜೀವನವು ಹಿಂದಿನ ತಲೆಮಾರುಗಳಿಗಿಂತ ಕಡಿಮೆ ಸಕ್ರಿಯವಾಗಿದೆ ಎಂದು ಹೇಳಿದೆ. ಈ ವರದಿಗೆ ದಿ ಟೆಸ್ಟ್ ಆಫ್ ಡೇಟಿಂಗ್ ಹೌ ಜೆನ್ಸ್ ಇಸ್ ರೀಡಿಫೈನಿಂಗ್ ಸೆಕ್ಸಾಸುಲಿಟಿ ಇನ್ ರಿಲೇಶನ್ಶಿಪ್ ಎಂದು ಶೀರ್ಷಿಕೆ ನೀಡಲಾಗಿದೆ. ಈ ವರದಿಯನ್ನು ಫೀಲ್ಡ್ ಹೆಸರಿನ ಆಪ್ ಮೂಲಕ 310ಕ್ಕೂ ಅಧಿಕ ಜನರಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಈ ಸಮೀಕ್ಷೆಯಲ್ಲಿ 18 ರಿಂದ 75 ವರ್ಷದ ಜನರು ಭಾಗಿಯಾಗಿದ್ದರು. ಈ ಸಮೀಕ್ಷೆಯಲ್ಲಿ ಒಟ್ಟು 71 ದೇಶದ ಜನರು ಸೇರಿದ್ದರು. ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದ ಜನರಿಗೆ ಸೆಕ್ಸ್ ಲೈಫ್ ಕುರಿತು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಈ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದ ಜನರೇಷನ್ ಜನರು ಹಿಂದಿನ ತಿಂಗಳು ತಾವು ಕೇವಲ 3 ಬಾರಿ ಸೆಕ್ಸ್ ಮಾಡಿದ್ದೇವೆ ಎಂದಿದ್ದಾರೆ. ಮಿಲೆನಿಯಲ್ಸ್ ಮತ್ತು ಜನರೇಷನ್ ಎಕ್ಸ್ ಜನರು ತಿಂಗಳಲ್ಲಿ ಹೆಚ್ಚು ಬಾರಿ ಸೆಕ್ಸ್ ಮಾಡಿದ್ದಾರೆ. ಈ ಎರಡೂ ಪೀಳಿಗೆಯವರು ಒಂದು ತಿಂಗಳಲ್ಲಿ 5 ಬಾರಿ ದೈಹಿಕ ಸಂಪರ್ಕ ಬೆಳೆಸಿದ್ದಾರೆ. ಬೂಮರ್ಸ್ ಪೀಳಿಗೆಯು ತಿಂಗಳಲ್ಲಿ 3 ಬಾರಿ ಲೈಂಗಿಕ ಸಂಪರ್ಕ ಬೆಳೆಸಿದ್ದಾರೆ. ಜನರೇಷನ್ ಮತ್ತು ಬೂಮರ್ಸ್ ಪೀಳಿಗೆಯ ಸೆಕ್ಸ್ ಚಟುವಟಿಕೆ ಇದೆ ಎಂದು ತಿಳಿದು ಬಂದಿದೆ. ಜನರೇಷನ್ ಕಡಿಮೆ ಶಾರೀರಿಕ ಸಂಬಂಧದ ಹಿಂದಿನ ಕಾರಣ ಏನು? ಸಂಶೋಧನಾ ವರದಿಯಲ್ಲಿ ಜನರೇಷನ್ ಕಡಿಮೆ ಶಾರೀರಿಕ ಸಂಬಂಧದ ಹಿಂದಿನ ಕಾರಣ ಏನು ಎಂಬುದರ ಬಗ್ಗೆಯೂ ಮಾಹಿತಿ ನೀಡಲಾಗಿದೆ. ಈ ಸಮೀಕ್ಷೆಯ ಪ್ರಕಾರ ದೈಹಿಕ ಸಂಬಂಧ ಬೆಳೆಸಲು ಈ ಪೀಳಿಗೆಯ ಜನರ ಬಳಿ ಸಮಯವಿಲ್ಲ. ಹಾಗೆ ಈ ಪೀಳಿಗೆಯವರು ತಮ್ಮ ವೃತ್ತಿ ಜೀವನಕ್ಕೆ ಹೆಚ್ಚು ಮಹತ್ವ ನೀಡುತ್ತಾರೆ ಮತ್ತು ಇತರೆ ಚಟುವಟಿಕೆಗಳಲ್ಲಿಯೂ ಇವರು ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಎಡ್ ಮತ್ತು ಬೂಮರ್ಸ್ ಇಬ್ಬರು ಸೆಕ್ಸುಯಲ್ ಫ್ರೀಕ್ವೆನ್ಸಿಯನ್ನು ಎದುರಿಸುತ್ತಾರೆ. ಯುವಕರು ಮತ್ತು ಮಧ್ಯವಯಸ್ಕರು ಸಹ ಹೆಚ್ಚು ಲೈಂಗಿಕಾಸಕ್ತಿಯನ್ನು ಹೊಂದಿರಲ್ಲ ಎಂಬುದು ಇದೇ ವರದಿಯಲ್ಲಿ ಬಹಿರಂಗಗೊಂಡಿದೆ. ಮತ್ತೊಂದು ಅಚ್ಚರಿಯ ವಿಷಯವೆಂದರೆ ಎಡ್ ಜನರೇಷನ್ ಅರ್ಧಕ್ಕಿಂತ ಹೆಚ್ಚು ಜನರು ಇನ್ನೂ ಸಿಂಗಲ್ ಆಗಿದ್ದಾರೆ. ಜನರೇಷನ್ ಎಕ್ಸ್ ಮತ್ತು ಮಿಲೆನಿಯಲ್ಸ್ನಲ್ಲಿ 20% ಜನರು ಮಾತ್ರ ಸಿಂಗಲ್ ಆಗಿದ್ದಾರೆ. ಎಡ್ ಜನರೇಷನ್ ಸೆಕ್ಸ್ ವಿಷಯದಲ್ಲಿ ಕಡಿಮೆ ಸಕ್ರಿಯರಾಗಿದ್ದರೂ ಬೆಡ್ರೂಮ್ನಲ್ಲಿ ಹೆಚ್ಚು ಅಡ್ವೆಂಚರ್ಗಳಾಗಿದ್ದಾರೆ. ಈ ಸಮೀಕ್ಷೆಯಲ್ಲಿ ಭಾಗಿಯಾದ ಬಳಿಕ ಎಡ್ ಜನರೇಷನ್ನ 55% ಮಂದಿಗೆ ಹೊಸ ಕಿಕ್ ಸಿಕ್ಕಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಮಿಲೆನಿಯಲ್ಸ್ 49%, ಜನರೇಷನ್ ಎಕ್ಸ್ 39% ಮತ್ತು ಬೂಮರ್ಸ್ನ 33% ಜನರು ಲೈಂಗಿಕ ಜೀವನದಲ್ಲಿ ಕಿಕ್ ಸಿಕ್ಕಿದೆ ಎಂಬ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಧ್ಯಯನ ವರದಿಯ ಪ್ರಕಾರ ಲೈಂಗಿಕ ಸಂಬಂಧ ಬೆಳೆಸುವ ಸಾಮರ್ಥ್ಯ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಕೆಲವರು ವಾರಕ್ಕೊಮ್ಮೆ ಬಯಸಿದ್ರೆ ಬೇರೆಯವರ ಆಸಕ್ತಿ ಬೇರೆಯಾಗಿರಬಹುದು. ಹಾಗಾಗಿ ನಿರ್ದಿಷ್ಟ ಸಂಖ್ಯೆ ಬಗ್ಗೆ ಹೇಳಲು ಆಗಲ್ಲ ಎಂಬುದು ವರದಿ ಹೇಳಿದೆ. ಆದರೆ ಶಾರೀರಿಕ ಸಂಬಂಧ ಬೆಳೆಸಿದಾಗ ಇಬ್ಬರಿಗೂ ಸಂತೃಪ್ತಿ ಸಿಗೋದು ಮುಖ್ಯ ಎಂಬ ಅಂಶವನ್ನು ಸಹ ಉಲ್ಲೇಖಿಸಿದೆ.